ಮನಿಯಾಳಿ ಬೆಣ್ಣೆ ಶಾಂತಮ್ಮ ಇವಳು ಒಬ್ಳದೇ ನಿನಗೆ ಮನೆ ಇರೋದು ನಂಗೆ ಬೇರೆ ಯಾರ್ದು ಮನೆನೇ ಇಲ್ಲ ನನಗೆ ನಂಗೆ ಆಡ್ತಾಳೆ. ನನಗೇನು ಬೇರೆ ಮನೆನೇ ಇಲ್ವಾ? ನನಗೂ ನನ್ನ ಚಿಕ್ಕ ಮಗ ಇಲ್ವಾ? ನನ್ನ ಚಿಕ್ಕ ಮಗನ ಮನೆಗೆ ಹೋಗಕ್ಕಿಲ್ವಾ ನಾನು? ಅಲ್ಲೇ ನೀವು ಹೋಗಿ ಸೆಟ್ಲ್ ಆಗಕ್ಕಿಲ್ವಾ? ಇವಳು ಮನೆಯಿಂದ ನಾನು ಈಚೆ ಕಡೆ ಕಳಿಸಿದ ತಕ್ಷಣ ನೀನಿಯ ನಾನೇನು ಅಯ್ಯೋ ಬೀದಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನಂಗೆ ಲೆವೆಲ್ಗೆ ಮಾತಾಡ್ತಾಳೆ. ಬಂದ್ಬಿಟ್ಲು ನಂದೇ ಲಿಕ್ಲಿ ಅಂತ ಹೇಳೋಕ್ಕೆ. ನಾನು ಯಾಕೆ ಇವಳ ಜೊತೆಗಿರ್ಲಿ? ಪೊದ್ದಿ ನನ್ನ ಸೊಸೆ ಮನೆಗೆ ನೀವು ಹೋಯ್ತೀನಿ. ಯಾರು ಸವಾಸನೂ ಬೇಡ ನನಗಂತೂ ಬೊಡ್ಡೆತದವು. ಸಂದಕಿರ ಗಂಟ ಸಂದಕಿರ್ತವೆ. ಆಮೇಕಿಂದ ನನ್ನ ಮೇಲೆ ನೀ ಗೂಬೆ ಕೂರ್ಸೋದು. ನನ್ನ ಮಗಂಗೆ ನೀ ಕೊಟ್ಬಿಟ್ಟು ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಬರಂಗೆ ಮಾಡ್ಬಿಟ್ಲಲ್ಲ. ನನ್ನ ಸೌತಿ ಉದ್ದಾರ ಆಯ್ತಲ್ಲ. ಆಗಕ್ಕಿಲ್ಲ ಅವಳು, ಆಗಕ್ಕಿಲ್ಲ. ನಾಳೆಗೆ ನನ್ನ ಕಾಲು ಮುಂದಕ್ಕೆ ಬಂದು ಬೀಳಬೇಕು. ಮಗಳು ಮನೆಗೆ ಹೋಗೋಣ ಅಂದರೆ ಅವಳೇ ಕಂಡ್ರ ಮನೆಗೆ ಬಿದ್ದವಳೆ. ಇನ್ನು ನನಗೆ ಅಂತ ಇನ್ನು ಯಾವ ಮನೆ ಐತೆ? ಪೊದ್ದಿ ಮನೆ ಅಷ್ಟೇ ಏನೇ ಇರೋದು. ಅಲ್ಲೇ ನೀ ಹೋಗಿ ಸಿಟ್ಲಾಗ್ಬಿಡ್ಬೇಕು ನಾನು. ಇನ್ನೇನು ಮಾಡೋದು? ಇದು ಯಾಕಕ್ಕ ಹಿಂಗೆ ಯಾರ ಮೇಲೆ ಬೈಕೊಂಡು ಓಡಾಡ್ತಿದ್ಯಲ್ಲ? ಏನಾಯ್ತು? ಏನಾಯ್ತಾ? ಅಯ್ಯಯ್ಯಪ್ಪ, ಈಗಿನ ಕಾಲು ಸೊಸೆಗಳು ಅವರೇ ಅಂದರೆ ಏನು ಗಂಡನ ಕಿವಿಗೆ ಉಫ್ ಉಫ್ ಅಂತ ಊದೋದು. ಏನೆಲ್ಲ ನಾವೇನೇ ತಪ್ಪು ಮಾಡಿದೀವಿ ಅನ್ನಂಗೆ ಊದ್ಬಿಟ್ಟು ಆಮೇಕಿಂದ ನಮ್ಮನ್ನೇನಿಯ ಮನೆಯಿಂದ ಈಚೆ ಕಡೆಗೆ ತೊಳ್ಳಂಗೆ ಮಾಡೋದು. ಇಂಥ ಕ್ಯಾಮೆನೇನಿಯ ಮಾಡೋದು. ಎಲ್ಲರೂ ಅಷ್ಟೇ ಏನಿಯ ನನ್ನ ಮಗನ ಬೆಣ್ಣೆ ಶಾಂತಿ ಬಡ್ದು ಬಾಯಿಗೆ ಹಾಕಬಿಟ್ಟವಳೆ. ಈಗ ನನ್ನೇನಿಯ ಮನೆ ಬಿಟ್ಬಿಟ್ಟು ಹೋಗು ಅನ್ನೋ ಲೆವೆಲ್ಗಾನ ಮಾತಾಡ್ತಾವಳೆ. ಅವಳು ಒಬ್ಳು ಮನೇನೇನಿಯ ನನಗಿರೋದು. ನನಗೇನು ಬೇರೆ ಯಾವ ಮನೆನೂ ಗೊತ್ತಿನೇ ಇಲ್ವೇನಕ್ಕ? ನನ್ನೇ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಲಲ್ಲಕ್ಕ. ಹೆಂಗೆ ಉರಿತಾಯ್ತು ಮೊಯ್ಯಿ ಅಂತ ಹೇಳಿದ್ರೆ ನನಗಂತೂ ದೊರಿದ್ರದಳು. ಅಮ್ಮ ಮಗನ ದೂರ ಮಾಡಿ ಅದೇನು ಸಾಧನೆ ಮಾಡ್ಕೊತಾಳೋ ನಾ ಕಾಣೆ. ನಾನು ನನ್ನ ಮಗ ಕಣಕ್ಕ. ಹೆಂಗಿದ್ವಿ ಗೊತ್ತೇನಕ್ಕ? ನಾನು ನನ್ನ ಮಗ ನನ್ನ ಬುಟ್ಟು ಅವನು ಇರ್ತಿರ್ಲಿಲ್ಲ, ಅವನು ಬುಟ್ಟು ನಾನು ಇರ್ತಿರ್ಲಿಲ್ಲ. ಹಂಗಿರ ಬಂಗಾರದಂತ ಅಮ್ಮ ಮಗನ ಪ್ರೀತಿಯ ಒಂದೇ ಕಿತ ಬೆಂಕಿ ಕಡ್ಡಿ ಹಚ್ಬಿಟ್ಟು ಸುಟ್ಬಿಟ್ಲು ಕಣಕ್ಕ. ಅದೇ ಬೇಜಾರು ನನಗೆ. ಏನೋ ಅವಳು ಮನೆಗೆ ಸೇರಿಸ್ಲಿಲ್ಲ ಅಂದರೆ ನಾನೇನು ಬೀದಿಗೆ ಬಂದ್ಬಿಡ್ತೀನಿ ನನಕ? ಏಳ್ನೇನಿಯ ಎಲ್ಲರ ಉಂಟೆನಕ ಬೀದಿಗೆ ಬರೋದುಂಟೆ? ಅಯ್ಯಯ್ಯೋ ನಿನಗೆ ಅಂತ ಸಂಜನ ಅವ್ರೆ ತಗ ಯಾರ ಮನೆಗನ ಒಬ್ರು ಮನೆಗೆ ಹೋಗಿದ್ರಾಯ್ತು. ಅಯ್ಯೋ ಈಗಿನ ಕಾಲ ಸಸಿಗಳು ನಾವು ಅನ್ಕೊಳಂಗಿಲ್ಲ ಬಿಡು. ಅಯ್ಯಯ್ಯಪ್ಪ, ಏನೋ ಬಿಲ್ಡಪ್ಗಳು. ಏನೋ ಮ್ಯಾಟ್ರ್ ಐತೆ. ಏನು ಮ್ಯಾಟ್ರು? ಏನಕ್ಕ ಪಾಪ ಯಾಕೆ ಹಿಂಗೆ ರೋಡ ನಿಂತ್ಕೊಂಡು ಬೈಕತ್ತ ಇದ್ಯಾ? ಕೋಳಿ ಏನಾರ ಕಾಯ್ತಾನ ಆಯ್ತಾ ಏನು? ಓ ಬಾರ್ಲಿ ಜಮ್ಮ, ನೀನು ಒಬ್ಳು ಕಮ್ಮಿ ಇದೆ ಕೇಳೋಕ್ಕೆ. ಏನು ಮಾಡ್ತೀಯ ನನ್ನ ಪಾಡ? ಬಂದೋಳಲ್ಲ ನನ್ನ ಮಗನ ಕೊಟ್ಕತೀನಿ ಅಂತ 3ನೇ ಹೆಣ್ರು ಕಿತ್ತೋದೋಳು ಆ ಬೆಣ್ಣೆ ಶಾಂತಿ. ಅವಳೇನು ಒಸಿ ಅಳ್ಳಾಡ್ತಾಳೆ ಅಂತ ಅನ್ಕೊಬಿಟ್ಟ ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಲು. ಅಯ್ಯೋ ಹೌದೇನಕ್ಕ? ಒಳ್ಳೆ ಮ್ಯಾಟ್ರೆ ಸಿಕ್ತು. ಯಾಕಕ್ಕ ಈಚೆ ಕಡೆಗೆ ತೊಳೆದ್ಲು? ಲೇ ಕಿತ್ತೋದೋಳೆ ನನ್ನ ಕಿಸಿ ಅಂತ ವಿಷಯ ಹೇಳುದ್ನ. ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋಳೆ ಅಂತ ಹೇಳಿದ್ರೆ ನಿಂಗೆ ಅಂತ ಕಿಸಿಬೇಕು ಅಂತ ಅನ್ನಿಸ್ತದ ನಿನಗೆ? ಇಲ್ಲ ಕಣಕ್ಕ, ಶಾನೆ ನೋವಾಯ್ತದೆ. ಅದರಿದ್ದೋಳು ಬೆಣ್ಣೆ ಶಾಂತ ಮೊಳಲ್ಲ, ಅವಳು ಸರಿ ಇಲ್ಲ. ನನ್ನ ಮಗನೇನಿಗೆ ಬುಟ್ಟಿಗೆ ಹಾಕೊಂಡು ನನ್ನ ಮಗನೇನಿಗೆ ದೂರ ಮಾಡ್ಬಿಟ್ಲು ಅವಳು. ಕಿತ್ತೋದೋಳು. ನಾನು ನನ್ನ ಮಗ ಸಂದಕಿದ್ವಿ. ಎಂತ ಸಂದಕಿದ್ವಿ ಅಂತ ಕಟ್ತೀಯಾ? ಏನು ಮಾಡ್ತೀಯ? ನಮ್ಮ ಟೇಮ್ ಸರಿ ಇಲ್ಲ. ಎಲ್ಲ ದೂರ ಮಾಡ್ಬಿಟ್ಟು ಕಂತ್ರಿ ಬಡ್ಡಿ ಅವಳಂತೂ ಅವಳನ್ನಂತೂ ಉದ್ದಾರಾಗ ಕೊಡ್ತೀನಿ ಅಂತ ಅನ್ಕೊಂಡ ಬಿಡಕ್ಕಿಲ್ಲ. ನಾಳೆ ನನ್ನ ಕೆಳಗಡೆಗೆ ಬಂದೇ ಬರ್ತಾಳೆ ನೋಡ್ತಿರು. ನಾನೇನು ಇಲ್ಲಿ ಅವ್ರ ಮನೆಗೇನು ಬಿಟ್ಟು ಕುಳ್ತಿನ್ಕೊಂಡು ಬಿದ್ದಿದ್ನ. ನನಗೂ ನನ್ನ ಚಿಕ್ಕ ಮಗ ಚಿಕ್ಕ ಸೊಸೆ ಪುದ್ದಿ ಎಲ್ರೂ ಅವರೇ. ಅಲ್ಲೇ ಹೋಗಿ ಸೆಟ್ಲ್ ಆಯ್ತೀನಿ. ಬೈಕಂಡು ಸಾಯ್ಲಿ. ನನ್ನ ಮಗ ನಾಳೆಗೆ ನನ್ನ ತಕೇನಿಯ ಬರಬೇಕು, ಕಾಲಿಗೆ ಬೀಳಬೇಕು. ಆ ಮಾತು ಎಪ್ಪಾಯ್ತು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಏನೋ ಮಕ್ಕಳು ಅಂತ ನಾನು ಮಾಡಕ್ಕೆ ಹೋಯ್ತೀನಿ. ನನಗೆಲ್ಲ ಹಿಂಗೆ ನನಗೆ ಬೊತ್ತಿ ಇಕ್ಕೋದು ನೋಡ್ದೆ ಜಯಮ್ಮ. ನೀನು ಕಾಲ್ದಾಗ ಒಳ್ಳೆ ಸಿಗಕ್ಕಿಲ್ಲ ಬಿಡು. ಅದು ಏಸ್ಕಿತ ಹೇಳಿಯ ಬಿಡಕ್ಕ. ನಮ್ಮಂತ ಒಳ್ಳೆ ಸಿಗೋದೇ ನೀನು ಬೋಲ್ ಕಷ್ಟ ಆಗೋಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ, ಬಿಡು. ನಿನ್ನ ಸೊಸೆನೂ ಮ್ಯಾಲ್ಗಡೆ ಚೀಲಾಡ್ತಾಳೆ. ನಿನ್ನ ಸೊಸೆ ಏನೋ ನಂದೇ ಎಲ್ಲನೂ ಅಂತ ಅನ್ಕೊಂಡು ಚೀಲಾಡ್ತಾಳೆ. ತೇಲಾಡ್ಕೊಂಡು ಹೋಗ್ಲಿ ಬಿಡು. ಒಂದಿನ ಉದುರ್ಬೇಕಲ್ಲ, ಉದುರ್ತಾಳೆ. ನಿಮ್ಮನ್ನು ನೋಡಿದ್ರೆ ಕೊಳ್ಳೆಲ್ಲ ಚುರ್ರ ಅಂತದ್ದು ನನಗಂತೂ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಇನ್ನು ಎಂತಾನೆ ಮಾಡೋಕ್ಕಾಯ್ತದೆ? ಸೊಸೆ ಹಿಂಗೆ ಮಾಡಿದ್ಲು ಅಂತ ಬಿಡಿ. ನಿಮ್ಮ ಬೇರೆ ಸೊಸೆ ಅವಳಲ್ಲ, ಅವಳ ಮನೆಗೂ ಇನ್ನು 7 ಜನ ಸೊಸೆ ಇರಕ್ಕ. ಗಂಡು ಮಕ್ಳು ಇಬ್ಬರೇ ಆದ್ರೂ ನಿನಗೇನು ಸೊಸೆಗಳಿಗೇನು ಬರನೇ? ಇಬ್ಬರೇ ಗಂಡು ಮಕ್ಳು ಇರೋದು. ಆದರೆ ಸೊಸೆಗಳು ಮಾತ್ರ 4 ಜನ ಸೊಸೆಗಳಿರೋದು ನಿಮಗೆ. ಯಾರ ಮನೆಗೆ ಹೋದ್ರು ನಿಮ್ಮನ್ನ ಅತಿಥಿ ಸತ್ಕಾರ ಮಾಡ್ಬಿಟ್ಟು ಕರ್ಕತಾರೆ ಕಣಕ್ಕ. ಅಷ್ಟಕ್ಕೆ ಬೀದಿನಾಗ ನಿಂತ್ಕೊಂಡು ರಂಪಾಟ ಮಾಡೋ ಅಂಥದ್ದು ಏನಕ್ಕೈತೆ? ಓದಕ್ಕ ಕರ್ಕತಾರೆ. ನಿಂಗೆ ಏನು ಕಮ್ಮಿ ಆಗೈತೆ? ಅದೇ ಮತ್ತೆ ಆ ಬೆಣ್ಣೆ ಶಾಂತಿ ಅದೇ ಹೆಂಗೋ ನಮ್ಮ ಅತ್ತೆ ಹೋಗ್ಬಿಟ್ರೆ ನಾನು ನೆಮ್ಮದಿಗೆ ತರ್ಸ್ಕೊಂಡು ತಿನ್ಬೋದು ಬಸ್ರಿ ಅಂತ ಹೇಳ್ಬಿಟ್ಟು ಅಂತ ದೊಡ್ಡ ಪಿಲಾನ್ ಮಾಡ್ಕೊಂಡವಳೆ. ಅವಳು ಪಿಲಾನೆಲ್ಲ ಆಯ್ತದ ನನ್ನ ಮುಂದಕ್ಕೆ ಬರ್ದೈತನ ನನ್ನ ಮಗ ಬಂದೇ ಬರ್ತಾನೆ. ಅಕ್ಕಂತೀನಿ ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ನನ್ನ ಮಗನ ಕತೆ ಏನು ಅಂತ ನನಗೆ ಗೊತ್ತಿಲ್ವಾ? ಹೇಳು. ಎಲ್ಲ ಗೊತ್ತಿರೋದೇನು ನನ್ನ ಮಗನ ಕತೆ ಗೊತ್ತಿಲ್ದಿರೋದೇನೈತೆ ಜಯಮ್ಮ? ನೋಡ್ತಾ ಇರು ಏನಾಯ್ತದೆ, ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೌತಿ ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ನಾನು ಅಷ್ಟೇ ನನ್ನ ಮಗ ಅವಳನ್ನ ಈಚೆ ಕಡೆಗೆ ಹಾಕ್ಬೇಕು ಹಂಗೆ ಮಾಡ್ತೀನಿ. ನೋಡ್ತಾ ಇರು.
ಅವಳಿಗೆ ನಾನು ಶಾರದಿನಿ ಬುಲ್ವ ಆಸೆ ಆಗಿದ್ಲು ನನಗಂತೂ ಶಾರದಿನಿ ನೀಯ ಒಂಥರ ಸಂದಕ್ಕಿದ್ಲು ಎಲ್ಲ ಹಾಳಾಗಿ ಹೋಗ್ಬಿಡ್ತು ಏನು ಮಾಡ್ತೀಯ ನನಗೆ ಆಚಾರ ಸರಿ ಇಲ್ಲ ನಾನೇನು ಬೀದಿಗೆ ಬೀಳಲ್ಲ 3 ಜನ ಮಕ್ಕಳು ನೆತ್ತಿದ್ದೀನಿ ನಾನು ಅಲ್ವೇ ನನ್ನ ಯಾಕೆ ಈಚೆ ಕಡೆಗೆ ತಳ್ಬಿಡ್ತಾರೆ ಹೇಳು ಅಕ್ಕೋ ಇಲ್ಲಿ ಬಿಡಕ್ಕ ಇಲ್ಲಿ ಕೂಗಾಡ್ಬಿಟ್ಟಿನಿ ಏನು ಮಾಡಬೇಕು ಹೋಗಿ ಮಂತಕ್ಕೆ ನಿನ್ನ ಸೊಸೆಗೆ ಇವತ್ತಲ್ಲ ನಾಳೆ ಕೊಸಿ ಬುದ್ಧಿ ಬರ್ತದಲ್ಲ ಬುದ್ಧಿ ಬಂದಾಗ ಅವಳೆ ಕರ್ಕೊಂಡು ಹೋಯ್ತಾಳೆ ನಿನ್ನ ಸಂಸಾರ ಅಂದಮೇಲೆ ಅವಾಗ ಇದ್ದಿದ್ದೇನೆ ನೀ ಲೆಜ್ಜಯ್ಯಮ್ಮ ತುಪ್ಪ ಸುರಿತಾಳೆ ಇವಳು ಅವಳು ಅಮ್ಮಿಯವಳ ಮಾತಿಗೆ ಸುಮ್ಕಿರು ಏನೋ ಅತ್ತೆ ಸೊಸೆ ಓಸಿ ಕಿತ್ತಾಡ್ಕೊಂಡವ್ರು ಆಮೇಲೆ ಸೋರೋಯ್ತಾರೆ ಅದೆಲ್ಲ ಹಂಗೆ ನಡೀತಾ ಇರ್ತದೆ ನಿನ್ನ ತಲೆನೇ ಕೆಡಿಸ್ಕೊಬೇಡ ಸುಮ್ಕಿರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಎಲ್ಲ ಒಳ್ಳೇದೇನೇ ಆಯ್ತದೆ ಅಕ್ಕ ಹೋಗಿ ಮನೆಗೆ ಏನು ಆಗಕ್ಕಿಲ್ಲ ಅಮ್ಮ ಮಕ್ಕಳು ಸಂಬಂಧ ಏನಾರ ದೂರ ದೂರ ಆಯ್ತದ ಎಂಥದೂ ಇಲ್ಲ ಯಾವಾಗೂ ಸಂದಕೇನೇ ಇರ್ತದೆ ಹೋಗಕ್ಕ ಆ ಬೊಡ್ಡಿ ನನ್ನ ಮಗನ ಮನೆಗೆ ಹೋಯ್ತೀನಿ ಅಂತ ಅನ್ಕೊಂಡ ನಾನು ಹೋಗೋದೇ ಇಲ್ಲ ನಾನಂತೂ ಬೊಡ್ಡಿ ನನ್ನ ಮಗನ ಮನೆಗೆ ನಾನು ಪೊದ್ದೆರ ಮನೆಗೆ ಹೋಗಿ ಸೆಟ್ಲ್ ಆಯ್ತೀನಿ ಸಾಕು ಆ ಮನೆಗೆ ಪೊದ್ದೆರ ಮನೆಗೆ ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿನ್ಕೊಂಡಿರ್ಬೋದು ಯಪ್ಪ 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 ಇವಳು ಮನೆಗೆ ಇರೋಕ್ಕಾಯ್ತದ ದೇವ್ರನ್ನ ಇರೋಕ್ಕಾಗಿಲ್ಲ ಸರಿ ಬತ್ತೀನಿ ನಾನು ಸೊಸೆನೇ ಕೆಟ್ಟಳು ನಾನೇನೇ ಎಷ್ಟೋ ಒಳ್ಳೆಳು ನನ್ನಂತ ಅತ್ತೆನ ಪಡೆಯೋಕ್ಕೆ 7 ಜನ್ಮಕ್ಕೆ ಪುಣ್ಯ ಮಾಡಿರಬೇಕು ದರಿದ್ರದವಳು ಏನು ಮಾಡ್ತೀಯ ನನ್ನಂತ ಅತ್ತೆ ಸಿಗ್ತಾಳ ಯಾರಿಗಾದ್ರೂ ಸಾಧ್ಯನೇ ಇಲ್ಲ ಕಣಕ್ಕ ಅಯ್ಯೋ ನನ್ನ ಮುದ್ದಿನ ಸೊಸೆ ಪೊದ್ದು ಏನು ಮಾಡ್ತಿರ್ತಾಳೋ ಏನು ನನ್ನ ಮುದ್ದಿನ ಸೊಸೆನಪ್ಪ ಅವಳಂತೂ ನನ್ನ ಮುದ್ದು ಸೊಸೆ ಅವಳ ಮಂತಕ್ಕೆ ಏನೇ ಹೋಯ್ತೀನಿ ಇವಾಗ ಹೋಗಿ ಮಾತಾಡ್ಕೊಂಡು ಪಾಪ ಏನು ಮಾಡ್ತಾವಳೋ ಏನು ಅವಳಿಗೂ ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ಅವಳಿಗೂ ಸಹಾಯ ಆಯ್ತದೆ ಪಾಪ ಒಬ್ಳೇ ಇತ್ತಾಳೆ ನೋಡಿದ್ರೆ ಬೇಜಾರಾಯ್ತದೆ ಇವಳಂತ ಮುದುಕಿ ಹುಡಿಕೊಂಡು ಹೋದ್ರೂ ಸಿಗಕ್ಕಿಲ್ಲ ನೆಟ್ಟಗಿದ್ದಾಗ ನೆಟ್ಟಗಿತ್ತಾಳೆ ಇಲ್ಲಾಂದರೆ ಊರು ತುಂಬ ಸೊಸೆ ಬಗ್ಗೆ ಹೇಳ್ಕೊಂಬಿಟ್ಟು ಬರೋದೇ ನೀ ಆ ಪೊದ್ದಿಗೆ ಬುದ್ಧಿ ಇಲ್ಲ ಬಾ ಮುದುಕಿಗೆ ಸರಿಯಾಗಿ ರಾಜಾರ ಬಿಡಿಸಿದ್ರೆ ಸೊರಗೋದು ಆ ಮುದುಕಿಗೆ ಏನು ಅಳ್ಳಾಡ್ಕೊಂಡು ಹೋಯ್ತಾಳು ನೋಡು ಇವಳು ಬಿಟ್ರೆ ಅವ್ರ ಮನೆ ಅವ್ರು ಬಿಟ್ರೆ ಇವ್ರ ಮನೆ ಅನ್ನಂಗೆ ಕುಂತ್ಕೊತಾಳೆ ಹೋಗಿ ಅಯ್ಯೋ ಬಾಕ ಇವ ಅಮ್ಮನ ಬುದ್ಧಿ ಕಂಡಿಲ್ವೇ 3 ಜನ ಸಸ್ಯರ್ನೂ ಕುಂತ್ಕೊಂಡು ಬೈಕತ್ತಿತ್ತಾಳೆ ಅಂಥವ್ರು ಇಂಥವ್ರು ಅಂಥವ್ರು ಅಂತ 3 ಜನದ್ದು ಬರೀ ಬೈಕೊಂಡು ಕುಂತ್ಕೊಳ್ಳೋದೇ ನಿನಗೆ ಕೆಲಸ ಸುಮ್ಮನೆ ಆಮೇಕಿಂದ ಇವ್ರ ಮನೆ ಬಿಟ್ರೆ ಅವ್ರ ಮನೆ ಬಿಟ್ರೆ ಇವ್ರ ಮನೆ ಅನ್ನಂಗೆ ಹೋಯ್ತಾಳೆ ಪೊದ್ದಿಗೆ ಫೋನ್ ಹಾಕಿ ಹೇಳ್ಬೇಕು ಇಲ್ಲ ಎಂಬ ಹೋಗೋಕ್ಕಿಂತ ಮುಂಚೆ ಎಮ್ಮ ಬೀದಿನಾಗೆಲ್ಲ ಬೈಕೊಂಡು ಬೀದಿನಾಗೆಲ್ಲ 4 ಜನ ತಾಗ ಹೇಳ್ಕೊಂಡು ಮಂತಕ್ಕೆ ಹೋಗೋ ಅಷ್ಟೊತ್ತಿಗೆ ಇನ್ನು ಅರ್ಧ ಗಂಟೆ ಬೇಕು ಅಷ್ಟಾಗಿ ಸಂದಾಗ ಅಷ್ಟೂರು ಹೋಗ್ಬಿಟ್ಟು ಪೊದ್ದಿಗೆ ಹೇಳ್ತೀನಿ ಮತ್ತೆ ಮನೆಯಾಳಿನ ಮಾತ್ರ ಮನೆಗೆ ಬಿಟ್ಕೊಬೇಡ ಕಿತ ಅಂತ ಹೇಳ್ಬಿಟ್ಟು ಅಲ್ಲ ಕಣಕ್ಕ ತಂದಾಗ್ತಾಳೆ ಕಣಕ್ಕ ಯಾರ ಮನೆಗನ ಹೋಗು ನಿಮ್ದಾಗಿರಕ್ಕೆ ಬಿಡಕ್ಕಿಲ್ಲ ತಂದು ಆಗ್ತಾನೆ ಇರ್ತಾಳೆ ಅದಕ್ಕೇನೆ ತುಬ್ಬಕ್ಕೂ ನುಗ್ಗುತ್ಕೊಳ್ಸು ಅಂತ ಹೇಳ್ತೀನಿ ಎಲ್ಲನ ಹೋಗಿ ಬಿದ್ದಿರಲಿ ಮುದುಕಿ ಈ ಮುದುಕಿಯಿಂದ 3 ಜನದ ಮಕ್ಕಳು ಸಂಸಾರ ಹಾಳಾಗಿ ಹೋಗೋದೇನೇ ಮುದುಕಿಯಿಂದಾನೆ ಕಾಕೆ ಮುದುಕಿ ಕಣಕ್ಕ ಇವಳು ಕಾಕೆ ಮುದುಕಿ ಹೋಯ್ತಾಳೆ ಅದು ಏನು ತಂದಿಕ್ತಾಳೋ 3 ಹೊತ್ತು ದುಡ್ಡು ಅಂತ ಸಾಯ್ತಾಳೆ ಹಂಗೇನೇನಿಯ ಸರಿಯಾಗಾಯ್ತದೆ ಇರು ಪೊದ್ದಿಗೆ ಹೇಳ್ಬಿಟ್ಟು ಬತ್ತೀನಿ ನಿನಗೆ ಯಾಕೆ ಬೇಕು ಜಯಮ್ಮ ಕಂಡರ ಮನೆ ಉಸಾ ಬರೀ ಏನಾರ ಮಾಡ್ಕೊಂಡ್ಲಿ ಸುಮ್ಕಿರು ಅವ್ರೇನು ಸರಿ ಇರ್ತಾರ ಎಲ್ಲ ಒಬ್ರಿಗಿನ್ನ ಒಬ್ರು ನಮ್ಗೆ ಯಾಕೆ ಬೇಕು ಕಂಡರ ಮನೆ ಉಸಾ ಬರೀ ನೀನು ಹೇಳ್ಬಿಟ್ಟು ಬರೋಕೆ ಹೋಗೋದು ಆಮೇಲೆ ಗೊತ್ತಾಗೋದು ಇವಮ್ಮಂಗೆ ಇವಮ್ಮ ಕೈಗೂಡೋದು ತಿರ್ಗಾ ಕೇಳಿಸ್ಕೊಳ್ಳೋದು ಎಲ್ಲ ಬೇಕಾ ನೆಮ್ಮದಿಯಾಗಿರ್ಬೇಕು ಇದ್ರೆ ಪೊದ್ದಿ ಏನು ಬ್ಯಾರೇಳೇನು ಪೊದ್ದಿ ನಮಗೆ ಬೇಕಾಗಿರೋಳೆ ತಾನೇ ಸುಮ್ಕಿರ್ ನೀನು ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅವಳು ನನ್ನ ಕುಚಿಕ್ಕು ನೀನೆಯ ಅವಳಿಗೆ ಹೇಳಿಲ್ಲ ಅಂದ್ರೆ ಆಯ್ತದ ಜಯಮ್ಮ ಎಂಟ್ರಿ ಕೊಟ್ಲು ಅಂತಂದರೆ ಮುಗೀತು ಅಂತನೇ ಅರ್ಥ ಇನ್ನು ಈ ಜಯಮ್ಮನ ಒಂದು ಗತಿ ಮಾಡ್ತಾಳೆ ಇವ್ರ ಸಂಸಾರನ